ಮಹಾಬಲ್ ಶೆಟ್ಟರ್ ರಿಪೋರ್ಟ್ ಇದ್ರೂ ಕೂಡ ಬೋತ್ ದ ಡಾಕ್ಟರ್ಸ್ ಹ್ಯಾವ್ ನಾಟ್ ನೋಟಿಸ್ಡ್ ಅಂತ ಹೇಳಿ ಯಾಕೆ ಬರೀತಾರೆ ಜಜ್ಮೆಂಟ್ ಕಾಪಿಯಲ್ಲಿ? ಇದು ಡಾಕ್ಟ್ರು ಎಫೆಕ್ಟಿವ್ ಆಗಿ ಎವಿಡೆನ್ಸ್ ಕೊಟ್ಟರೆ ಅಥವಾ ಎವಿಡೆನ್ಸ್ ಕೊಡಲಿಕ್ಕೆ ನಮ್ಮ ಪ್ರಾಸಿಕ್ಯೂಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ದಾರಿ ಮಾಡಿಕೊಟ್ರೆ ಅವರ ಅನಿಸಿಕೆಗಳನ್ನು ಹೇಳ್ಬೋದು. ನನಗೆ ತಿಳಿದ ಮಟ್ಟಿಗೆ ನನಗೇನೆ ಎವಿಡೆನ್ಸ್ ಪೂರ ಹೇಳ್ದಂಗೆ ಅಡಚಣೆ ಉಂಟು ಮಾಡಿದ್ದು ಪಬ್ಲಿಕ್ ಪ್ರಾಸಿಕ್ಯೂಟರ್. ಓಕೆ, ಹತ್ತಿಸಿದ್ರು. ಒಳ್ಳೆ ಕೋವಿಡ್ ಟೈಮ್ ಊಟ ಕಟ್ಕೊಂಡೇ ಬಂದಿದ್ದೆ ಮನೆಯಿಂದ. ಬೇಗ ಮುಗಿಸಿದ್ರೆ ಸ್ಯಾನಿಟೈಸರ್ ಎಲ್ಲ ತಂದಿದ್ದೆ, ಎಲ್ಲ ತಿಂಡಿ ಮನೆಯಿಂದ ತಂದು ಕೈ ತೊಳ್ಕೊಂಡು ತಿಂದು ಕೂತಿದ್ದೀನಿ. ಬಂದು ಎವಿಡೆನ್ಸ್ ಸಿಗಿದೆ ಅದಂತೂ ಬಂದರು. ಎಲ್ಲ ಹೋಗಿದ್ರು ಗೌರ್ಮೆಂಟ್ ಅಡ್ವೊಕೇಟು. ಇವಾಗ ನನಗೆ ಹೇಳ್ತೀನಿ ಅಂತಲ್ಲ, ಈ ಸಿಮ್ಸ್ ಟು ಬಿ ಆಡಮ್ ಥರನೇ ಕೋರ್ಟ್ ಕೂಗಿದ್ರು, ರುದ್ರಮುನಿ ಅಂತ ಹೋದೆ, ನಿಂತ್ಕೊಂಡೆ ಬಾಕ್ಸಲ್ಲಿ. ಮೇಡಮ್ ಇದ್ದರು ಜಡ್ಜು, CBI ಕೋರ್ಟ್. ಇವ್ರು ಬಂದರು, ಆಮೇಲೆ ಬಂದರು. ಸ್ಟಾರ್ಟ್ ಆಗಿತ್ತು, ಹೆಸರು ಎಲ್ಲ ವಿಳಾಸ ಎಲ್ಲ ಹೊಡೆದು ಸ್ಟಾರ್ಟ್ ಆಗಿತ್ತು. ಬಂದರು, ಏನ್ರಿ ಯಾಕ್ರಿ ಬಾಕ್ಸ್ ಹೊತ್ತಿದ್ರಿ ನೀವು ಅಲ್ಲೇ ನೋಡಿ PP ಕೇಳಿದ್ದು. ಜಡ್ಜ್ ಕೂಗಿದ್ರು.